ಕೊಡ್ತೀನಿ. ನಾಳೆ 9th ಮೌಲ್ಯಾಂಕನ ಪರೀಕ್ಷೆ ಕಡೆಯ ಪರೀಕ್ಷೆ ಸಮಾಜ ವಿಜ್ಞಾನ ನಡೀತಾ ಇದೆ. ಈ ಸಮಾಜ ವಿಜ್ಞಾನದಲ್ಲಿ ನೀವೆಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು, 60+ ಮಾರ್ಕ್ಸನ್ನು ಗಳಿಸಬೇಕು ಅಂತ ತಿಳ್ಕೊಂಡು ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ದಯಮಾಡಿ ಈ ಪ್ರಶ್ನೆಗಳನ್ನು ಓದ್ಕೊಡ್ರಿ, ಇವೇ ಮ್ಯಾಕ್ಸಿಮಮ್ ಆಗಿ ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮೊದಲಿಗೆ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮಧುರ ವಿಜಯಂ ಕೃತಿಯನ್ನು ಬರೆದವರು. ಪ್ರಶ್ನೆ 2, ತಾಜ್ ಮಹಲ್ ಅನ್ನು ನಿರ್ಮಿಸಿದವರು. ಪ್ರಶ್ನೆ 3, ಲೋಕಸಭಾ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯೋಮಾನ. 4, ಭಾರತೀಯ ಸಮಾಜದ ಆಧಾರ ಸ್ತಂಭ. 5, ಮಾನವ ಸಮಾಜ ಜೀವಿಯಾಗುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ. 6, ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು. 7, ಸ್ಥಿರಾತ್ಮಕ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಈ ಭಾಷೆ ಪದದಿಂದ ಬಂದಿದೆ. 8, ಉತ್ಪಾದಕ ವಸ್ತುಗಳನ್ನು ಉತ್ಪಾದಿಸಿದ ನಂತರ ಮತ್ತೆ ಮಾರಾಟ ಮಾಡೋ ಮಧ್ಯದಲ್ಲಿ ಸರಕುಗಳನ್ನು ಇಲ್ಲಿ ಸಂಗ್ರಹಿಸಿ ಇಡ್ತಾರೆ. ಇನ್ನು 1 ಅಂಕದ ಪ್ರಶ್ನೆಗಳು. 9, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು. 10, ಯಂಗ್ ಇಟಲಿ ಸಂಘಟನೆಯನ್ನು ಕಟ್ಟಿದವರು ಯಾರು. 11, ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು. 12, ಪಿತೃಪ್ರಧಾನ ಕುಟುಂಬ ಎಂದರೇನು. 13, ಭೂ ಬಳಕೆ ಎಂದರೇನು. 14, ಕರ್ನಾಟಕದಲ್ಲಿರುವ ಆಳವಾದ ಚಿನ್ನದ ಗಣಿ ಯಾವುದು. 15, ಹೊಸ ಆರ್ಥಿಕ ನೀತಿ ಯಾವಾಗ ಜಾರಿಗೆ ಬಂದಿತ್ತು. 16, ನಿರ್ವಹಣೆ ಎಂದರೇನು. ಈ ಕ್ವಶನ್ ಪೇಪರಲ್ಲಿ 16 ಕೊಟ್ಟಿದ್ದೀನಿ. ಟೋಟಲಿ 64ರಲ್ಲಿ ನಿಮಗೆ ಏನಾಗ್ಬೋದಪ್ಪ ಅಂದರೆ ಒಂದು 10, 12 ಆದರೂ ಕೂಡ ಮ್ಯಾಕ್ಸಿಮಮ್ ಆಗಿ ಬಂದೇ ಬರ್ತವೆ. ನೆಕ್ಸ್ಟ್, ಲಲಿತಾದಿತ್ಯ ಮುಕ್ತಾಪೀಠನ ಬಗ್ಗೆ ತಿಳಿಸೋ ಪ್ರಮುಖ ಕೃತಿಗಳು ಯಾವುವು. ಬೀದರ್ನಲ್ಲಿ ಮದರಸಾವನ್ನು ಕಟ್ಟಿದವರು ಯಾರು. ಚುನಾವಣಾ ಆಯುಕ್ತರನ್ನು ನೇಮಿಸುವವರು ಡ್ಯಾಶ್. 4, ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣ. 5, ಕೇಂದ್ರ ವಲಯದ ಆದಿವಾಸಿಗಳಿಗೆ ಉದಾಹರಣೆ. 6, 250 ಸೆಂಟಿಮೀಟರ್ಗಳಿಗೂ ಅಧಿಕ ವಾರ್ಷಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುವ ಕಾಡುಗಳು. 7, ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಅಪೇಕ್ಷಿತ ಗುರಿಗಳ ಸಾಧನೆಗೆ ವಿವಿಧ ಇಲಾಖೆಗಳ ತಜ್ಞರನ್ನು ಒಟ್ಟುಗೂಡಿಸುವುದಕ್ಕೆ ಏನಂತ ಕರೀತಾರೆ. ಇನ್ನು ಪ್ರವಾದಿ ಮಹಮ್ಮದರು ಮೆಕ್ಕಾದಿಂದ ಮದೀನಾಕ್ಕೆ ಏಕೆ ಪಯಣಿಸಿದರು. 10ನೇ ಪ್ರಶ್ನೆ, ತರುಣ ಇಟಲಿ ಎಂಬ ಪಕ್ಷವನ್ನು ಕಟ್ಟಿದವರು ಯಾರು. 12, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು. 12, ಕುಟುಂಬ ಸಮಾಜದ ಘಟಕ ಹೇಗೆ. 13, ಕರ್ನಾಟಕಕ್ಕೆ ನೀರಾವರಿ ಏಕೆ ಅತ್ಯವಶ್ಯಕ. 14, ಕೆಂಪು ಮಣ್ಣು ಹೆಚ್ಚು ಫಲವತ್ತಾದುದಲ್ಲ, ಕಾರಣ ಕೊಡಿ. 15, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಉದಾಹರಣೆ ಕೊಡಿ. 16, ಮಾರುಕಟ್ಟೆ ಮಿಶ್ರಣ ಎಂದರೇನು. ಇನ್ನು ಸರಾಯ್ ಘಾಟ್ ಕದನ ಮೊಘಲರು ಮತ್ತು ಇವರ ನಡುವೆ ನಡೆಯಿತು. ನೆಕ್ಸ್ಟ್, ಕಿತಾಬ್ ಎ ನವರಸ್ ಗ್ರಂಥವನ್ನು ಬರೆದವರು. ಭಾರತದ ಸೇನಾಪಡೆಗಳ ಮಹಾದಂಡನಾಯಕರು ಯಾರು. 4, ಕೇರಳದ ನಾಯರ್ಗಳಲ್ಲಿ ಕಂಡುಬರೋ ಕುಟುಂಬ. 5, ಈಶಾನ್ಯ ವಲಯದ ಆದಿವಾಸಿಗಳಿಗೆ ಉದಾಹರಣೆ. ನೆಕ್ಸ್ಟ್, ಬಸಾಲ್ಟ್ ಶಿಲೆಯ ಶಿಥಲೀಕರಣದಿಂದ ನಿರ್ಮಾಣವಾದ ಮಣ್ಣು. ಕೆಲವು ಕೆಲಸಗಾರರ ಸೀಮಾಂತ ಉತ್ಪಾದನೆಯು ಶೂನ್ಯವಾಗಿರುವ ನಿರುದ್ಯೋಗದ ವಿಧಕ್ಕೆ ಏನಂತ ಕರೀತಾರೆ. ಮಾರಾಟವಾಗುವ ಸರಕು ಸೇವೆಗಳ ಬಗ್ಗೆ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುವ ವಿವಿಧ ಪರ್ಯಾಯಗಳ ಸಂಯೋಜನೆಗೆ ಏನಂತ ಕರೀತಾರೆ. ನೆಕ್ಸ್ಟ್ ಇತ್ತು, ಇಸ್ಲಾಂನ ಪವಿತ್ರ ಗ್ರಂಥ ಯಾವುದು. ಜರ್ಮನಿ ಏಕೀಕರಣದ ಪ್ರಧಾನ ಶಿಲ್ಪಿ ಯಾರು. ಭಾರತೀಯ ಪತ್ರಿಕಾ ಪರಿಷತ್ತು ಸ್ಥಾಪನೆಯ ಉದ್ದೇಶ ಏನು. ಅವಿಭಕ್ತ ಕುಟುಂಬ ಎಂದರೇನು. ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ. ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವರು ಏಕೆ. ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಮೂಲಗಳು ಯಾವುವು. ನೆಕ್ಸ್ಟ್, ನಿರ್ವಹಣೆ ಎಂದರೇನು ಅಂತ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಪೇಪರಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಏನು ಮಾಡಿದ್ದೀನಿ, ಇಲ್ಲಿಯವರೆಗೆ 1 ಅಂಕದ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ಗೊತ್ತಾಯಿತು. ಇನ್ನು ಅಹೋಮ ಮನೆತನದ ಸ್ಥಾಪಕ ಶಿವತತ್ವ ಚಿಂತಾಮಣಿಯ ಕರ್ತೃ ಯಾರು. ಚುನಾವಣಾ ಆಯೋಗದ ರಚನೆಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು. ಇನ್ನು ಗ್ರಾಮ ಸಮುದಾಯದ ಪ್ರಮುಖ ಲಕ್ಷಣ ಏನು. ಸಾಮಾಜೀಕರಣದ ಬಹುಮುಖ್ಯ ನಿಯೋಗಿ ಯಾವುದು. ಕರ್ನಾಟಕದ ನಯಾಗರ್ ಅಂತ ಯಾವ ಜಲಪಾತಕ್ಕೆ ಕರಿತೀವಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಕೇಳಿದ್ದಾರೆ. ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸೋದಕ್ಕೆ ಏನಂತ ಕರಿತೀವಿ. 9, ಹಿಜಿರಾ ಶಕ ಎಂದರೆ ಏನು. 10,
ಪುನರುಜ್ಜೀವನ ಚಳವಳಿ ಮೊದಲು ಆರಂಭವಾದದ್ದು ಎಲ್ಲಿ? 11 ಜನತಾ ನ್ಯಾಯಾಲಯಗಳು ಅಸ್ತಿತ್ವಕ್ಕೆ ಬಂದ ಮುಖ್ಯ ಉದ್ದೇಶ ಏನು? 12 ಬುಡಕಟ್ಟು ಸಮುದಾಯ ಎಂದರೇನು? 13 ಉತ್ತರ ಬಯಲು ಸೀಮೆಯು ಬಿಸಿಲ ನಾಡು ಎಂದು ಕರೆಯಲ್ಪಟ್ಟಿದೆ ಏಕೆ? 14 ಕರ್ನಾಟಕದಲ್ಲಿ ಅತಿ ಉದ್ದದ ರಾಜ್ಯ ಹೆದ್ದಾರಿಯುಳ್ಳ ಜಿಲ್ಲೆ ಯಾವುದು? 15 ಕರ್ನಾಟಕ ಸರ್ಕಾರ ಜ್ಞಾನ ಆಯೋಗವನ್ನು ಏಕೆ ಸ್ಥಾಪಿಸಿದೆ? 16 ಗ್ರಾಹಕರ ರಕ್ಷಣೆ ಏಕೆ ಅವಶ್ಯಕವಾಗಿದೆ ಅಂತ ಕೊಟ್ಟಿದ್ದೀನಿ. ಸೊ ಒಟ್ಟಾರೆ ನಾನು 64 ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ನಿಮಗೆ 16ರಲ್ಲಿ 10ರಿಂದ 12 ಆದರೂ ಕೂಡ ಡೆಫಿನೆಟ್ ಆಗಿ ಬಂದೇ ಬರ್ತವೆ. ಚೆನ್ನಾಗಿ ಓದೇ ಇದ್ರೆ ಓದಿ. ಆಲ್ರೆಡಿ ನಾನು 9ನೇ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ಹಾಕಿದ್ದೀನಿ. ನೀವು ಇನ್ನಾದರೂ ನಿಮ್ಮ ಕಡೆ ಟೈಮ್ ಇತ್ತಂದರೆ ದಯಮಾಡಿ ತಾವೆಲ್ಲರೂ ಕೂಡ ಏನು ಮಾಡ್ಬೋದಪ್ಪ ಅಂತಂದರೆ ಅವುಗಳನ್ನು ನೋಡಬಹುದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ನಾನು ಸೆಕೆಂಡ್ ಪಾರ್ಟಲ್ಲಿ ಬೇಗನೆ ನಾನು ಏನು ಮಾಡ್ತೇನಪ್ಪ ಅಂತಂದರೆ ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತೀನಿ. ಸೊ ವಿಡಿಯೋಗಳನ್ನು ಭಾಳಷ್ಟು ಬೇಗನೆ ಅದರಲ್ಲಿ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬರ್ತವೆ, ಮಾದರಿ ಉತ್ತರ ಪತ್ರಿಕೆಗಳನ್ನು ಕೊಡ್ತಾ ಇದ್ದೇವೆ. ಸೊ ಅವೆಲ್ಲವುಗಳನ್ನು ತಾವೆಲ್ಲ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಹೆಚ್ಚು ಜನರಿಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋನ ವೀಕ್ಷಿಸಿದ್ದೀರಿ.